ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜೆ ಟೆಕ್ ಇನ್ ಕನ್ನಡ ಚಾನಲ್. ಫ್ರೆಂಡ್ಸ್, ನೀವೇನಾದರೂ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಬೇಕು ಅಂತ ಕುಂತಿದ್ರೆ ಅಂಥವ್ರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತ ಅಂದರೆ ಫ್ರೆಂಡ್ಸ್, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕೋದಕ್ಕೆ ಬಿಟ್ಟಿದ್ರು, ಆದರೆ ಅದು ಲಿಂಕ್ ಓಪನ್ ಆಗ್ತಿರ್ಲಿಲ್ಲ. ಆದರೆ ಈಗ ಆಗಿಲ್ಲ, ಕೇವಲ 2 ದಿನಗಳು ಮಾತ್ರ ಲಿಂಕ್ ಓಪನ್ ಮಾಡ್ತಾ ಇದ್ದಾರೆ. ಆ ಲಿಂಕ್ನ ಏನಕ್ಕೆ ಓಪನ್ ಮಾಡ್ತಾ ಇದ್ದಾರೆ, ಎಷ್ಟನೇ ತಾರೀಕು ಓಪನ್ ಆಗುತ್ತೆ, ಹಾಗೆ ಯಾರ್ಯಾರೆಲ್ಲ ಅರ್ಜಿನ ಹಾಕ್ಬೋದು ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ. ಅದ್ರ ಜೊತೆಯಾಗಿ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ಅಂತಿದ್ರೆ, ನೀವು ಹಳೆ ರೇಷನ್ ಕಾರ್ಡ್ ತಿದ್ದುಪಡಿ ಏನಾದರೂ ಮಾಡಿಸ್ಕೋಬೇಕು ಅಂತ ಅಂತಿದ್ರೆ ಅಂಥವ್ರಿಗೂ ಕೂಡ ಅವಕಾಶವಿದೆ, ನೀವು ಅರ್ಜಿಯನ್ನು ಹಾಕ್ಬೋದು. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಸಬ್ಸ್ಕ್ರೈಬಿಂದ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶ್ನಲ್ ಆಗಿ ಸಿಗುತ್ತೆ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಾಗೆ ಕೇವಲ 2 ದಿನಗಳು ಮಾತ್ರ ನಿಮಗೆ ಅರ್ಜಿನ ಹಾಕೋದಕ್ಕೆ ಲಿಂಕ್ ಓಪನ್ ಆಗ್ತಿದೆ ಅಂತ ಹೇಳಿದ್ನಲ್ಲ, ಆ 2 ದಿನಗಳು ಯಾವುದು ಅಂತ ನೋಡೋದಾದರೆ 16 ಏಪ್ರಿಲ್ 2024 ಮತ್ತು 17 ಏಪ್ರಿಲ್ 2024ರಂದು ಹೊಸ ರೇಷನ್ ಕಾರ್ಡ್ಗೆ ನಿಮಗೆ ಲಿಂಕ್ನ ಓಪನ್ ಮಾಡ್ತಾ ಇದ್ದಾರೆ. ಹಂಗಂತಂದರೆ ನಾಳೆ ಮತ್ತು ನಾಡ್ದು 2 ದಿನ ಮಾತ್ರ ಅವಕಾಶ ಇದೆ. ಅಷ್ಟರೊಳಗಾಗಿ ನೀವು ಯಾರ್ಯಾರು ಹೊಸ ರೇಷನ್ ಕಾರ್ಡ್ಗೆ ಮಾಡಿಸ್ಕೋಬೇಕು ಅಂತೇಳಿ ಕಾಯ್ತಿದ್ರಲ್ಲ ಅಂಥವರೆಲ್ಲ ಅರ್ಜಿನ ಹಾಕ್ಬೋದು. ಅವಕಾಶಗಳನ್ನ ಬಿಟ್ಟಿದ್ದಾರೆ. ಈ ಒಂದು ಅವಕಾಶನ ಏನಕ್ಕೆ ಕೊಟ್ಟರು, 2 ದಿನಕ್ಕಷ್ಟೇ ಅವಕಾಶನ ಏನಕ್ಕೆ ಕೊಟ್ಟರು ಅಂತ ನೋಡೋದಾದರೆ, ಈ ಅವಕಾಶವನ್ನು ಮೆಡಿಕಲ್ ಎಮರ್ಜೆನ್ಸಿ ಇರೋರಿಗೆ ಸರ್ಕಾರ ನೀಡಿದೆ. ಆದರೆ ಎಲ್ಲರೂ ಕೂಡ ಅರ್ಜಿಯನ್ನು ಹಾಕ್ಬೋದು. ನಮ್ಮಿಂದ ಒಂದು ಮನವಿ ಏನು ಅಂತ ಅಂದರೆ, ಎಮರ್ಜೆನ್ಸಿ ಇರೋರಿಗೆ ಮೊದಲು ಅರ್ಜಿನ ಹಾಕೋದಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾ. ಯಾಕಂದರೆ ಮೆಡಿಕಲ್ ಎಮರ್ಜೆನ್ಸಿ ಇರೋರಿಗೆ ರೇಷನ್ ಕಾರ್ಡ್ನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ರೇಷನ್ ಕಾರ್ಡ್ನಿಂದ ಅವರು ಆಸ್ಪತ್ರೆ ಚಿಕಿತ್ಸೆ ಹಣಕ್ಕೆ ವಿನಾಯಿತಿ ಪಡ್ಕೋಬಹುದು. ಇದರಿಂದಾಗಿ ಹೆಚ್ಚು ಬಡ ಕುಟುಂಬದ ರೋಗಿಗಳಿಗೆ ಬಹಳ ಸಹಾಯನೂ ಆಗುತ್ತೆ. ಅದರಿಂದಾಗಿ ಮೊದಲು ಅವ್ರಿಗೆ ಅವಕಾಶವನ್ನು ಮಾಡಿಕೊಡಿ. ಹಾಗೆ ನಾನು ಆಗಲೇ ಹೇಳ್ದಾಗೆ ಕೆಲವು ಗಂಟೆಗಳು ಮಾತ್ರ ಅವಕಾಶ ಇರುತ್ತೆ ಅರ್ಜಿ ಹಾಕೋದಕ್ಕೆ ಅಂತ ಅನ್ನಲ್ಲ. ಅದು 16ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಅಷ್ಟೇ ಅವಕಾಶ ಇರುತ್ತೆ. ಅದರೊಳಗಡೆಯಾಗಿ ನೀವು ಮಿಸ್ ಮಾಡದೆ ತಪ್ಪದೆ ಹಾಕಬೇಕಾಗುತ್ತೆ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕೋರು. ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಕೆಲವೊಂದು ದಾಖಲೆಗಳು ಕಡ್ಡಾಯವಾಗಿರಲೇಬೇಕು. ಅದು ಯಾವುದು ಅಂತ ಹೇಳಿ ನೋಡೋಣ. ಫಸ್ಟು ನಿಮ್ಮದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಫೋನ್ ನಂಬರ್ ಬೇಕಾಗುತ್ತೆ. ಹಾಗೆ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರದ್ದು ಜಾತಿ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಹಾಗೆ ನಿಮ್ಮದು ಕುಟುಂಬದ ಎಲ್ಲ ಸದಸ್ಯರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಈ ಎಲ್ಲ ದಾಖಲೆಗಳು ನಿಮ್ಮ ಹತ್ರ ಇದ್ದು ಅಂತ ಅಂದರೆ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕ್ಬೋದು. ಹಾಗೆ ನೀವು ತಿದ್ದುಪಡಿ ಮಾಡಿಸ್ತಿದ್ದೀರಾ ಹಳೆ ರೇಷನ್ ಕಾರ್ಡ್ ಅಂತಂದರೂ ತಿದ್ದುಪಡಿನೂ ಕೂಡ ಮಾಡಿಸ್ಬೋದು, ಅವಕಾಶ ಇದೆ. ಹಾಗೆ ನೀವು ಹೊಸ ರೇಷನ್ ಕಾರ್ಡ್ ಮಾಡಿಸೋದ್ರಿಂದ ಕೆಲವೊಂದು ಉಪಯೋಗಗಳಿದೆ. ಅದು ಏನು ಅಂತೇಳಿ ನೋಡೋಣ. ನೀವು ಹೊಸ ರೇಷನ್ ಕಾರ್ಡ್ ಮಾಡಿಸೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಸರ್ಕಾರಿ ಅಥವಾ ಆರೋಗ್ಯ ಸೇವೆಗಳು ಉಚಿತವಾಗಿ ಪಡ್ಕೋಬಹುದು. ಅದ್ರ ಜೊತೆಗೆ ಕರ್ನಾಟಕ ಸರ್ಕಾರ ಪ್ರತಿ ತಿಂಗಳು ನಿಮಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಒಬ್ಬರಿಗೆ 170 ರೂಪಾಯಿ ರೀತಿ ಕೊಡ್ತಾರೆ. ಅದು ನಿಮಗೆ ಹಣ ಬರುತ್ತೆ. ಹಾಗೆ ಇನ್ನೊಂದು ಯೋಜನೆ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ನೀವು ತಿಂಗಳ 2,000 ರೂಪಾಯಿ ಹಣವನ್ನು ಪಡ್ಕೋಬೋದು. ಈ ರೀತಿಯಾಗಿ ನೀವು ರೇಷನ್ ಕಾರ್ಡ್ ಇರೋದ್ರಿಂದ ಈ ಎಲ್ಲ ಸರ್ಕಾರಿ ಯೋಜನೆಗಳನ್ನ ನೀವು ಪಡ್ಕೋಬಹುದು. ಅದಕ್ಕಾಗಿ 2 ದಿನ ಅವಕಾಶಗಳಿದೆ. 16ನೇ ತಾರೀಕು 17ನೇ ತಾರೀಕು ಏಪ್ರಿಲ್ 2024 ಅಷ್ಟರೊಳಗಡೆ ಆಗಿ ನೀವು ಹಾಕ್ಸ್ಬೇಕಾಗುತ್ತೆ. ನಾಳೆ ನಾಡಿದ್ದು 2 ದಿನ ಬಾಕಿ ಇದೆ. ಅಷ್ಟರೊಳಗಾಗಿ ಎಲ್ಲರೂ ಅರ್ಜಿನ ಸಲ್ಲಿಸ್ಬೋದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಥ್ಯಾಂಕ್ ಯು.